ಹಾಸ್ಪಿಟ್ಲಲ್ಲಿ ಕಂಪೌಂಡರ್ ಆಗಿದ್ದವನು, ಹಾಸ್ಪಿಟ್ಲಲ್ಲಿ ಕಸ ಗುಡಿಸೋನು ಡಾಕ್ಟರ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಸಮಾಜದಲ್ಲಿ? ಜಿಲ್ಲಾ ಆರೋಗ್ಯಾಧಿಕಾರಿಗಳು ಏನಿದ್ದಾರೆ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿನೂ ಅವ್ರು ಯಾರು ಕೆಲಸನೇ ಮಾಡ್ತಾ ಇಲ್ಲ. ಡಾಕ್ಟರ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೆ ಆಕ್ಷನ್ ಮಾಡಿಲ್ಲ ಅಂದ್ರೆ ಲಂಚನ ತಗೊಂಡಿದ್ದಾನೆ ಅಂತ ಅರ್ಥ ಅಲ್ವಾ? ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಕನಿಷ್ಠ ಅಂದ್ರೆ 25-30 ಲಕ್ಷ ಕೊಡಬೇಕು ಲಂಚ. ನನ್ನನ್ನೇ ಅಪ್ರೋಚ್ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ದಾಖಲೆ ಇದ್ದೇ ಹೇಳಲ್ಲ ನನಗೆ. ಈಗ ನಕಲಿ ಡಾಕ್ಟರ್ಗಳು ಈಗ ನಿಮ್ಗೆ ಹೇಗೆ ಪತ್ತೆ ಆದ್ರು, ಮತ್ತೆ ಏನೇನು ಡಾಕ್ಯುಮೆಂಟ್ಗಳಿದೆ ಸರ್? ಇದೇನಾಗ್ಬಿಡುತ್ತೆ, ಅಸಲಿನ ಮೀರಿಸುವಂತ ನಕಲಿ ಇದೆ. ಇದು ಯಾರಿಗೂ ಗೊತ್ತೇ ಆಗಲ್ಲ. ಇದು ಡಾಕ್ಟರ್ಸ್ನ ಕಂಡು ಹಿಡಿಬೇಕಾದ್ರೆ ಅವ್ನು ಡಿಗ್ರಿ ಸರ್ಟಿಫಿಕೇಟಲ್ಲಿ ಸ್ಕ್ಯಾನ್ ಮಾಡಿದರೆ ಅವ್ನು ಯಾರು ಅಂತ ಗೊತ್ತಾಗುತ್ತೆ. ಈಗ ಯಾವುದಾದ್ರೂ ಒಂದು ಸೈನ್ ಮಾಡ್ತೇವೆ, ಓದಿ ಗೊತ್ತು ತಿಳಿದು ಸೈನ್ ಮಾಡ್ಬೇಕಾಗಿರೋಂಥದ್ದು. ಅವ್ರೇನು ಹೆಬ್ಬಟ್ಟ ಅಲ್ವಲ್ಲ. ಯಾವುದೋ ಕೂಲಿ ಕೆಲಸಕ್ಕೆ ಹೋಗಿ ಡಾಕ್ಟರ್ ಅಂತ ಹೇಳ್ಕೊಂಡು ವೇಷ ಹಾಕ್ಕೊಂಡು ಹೋಗೋದಂತ ಅರ್ಥ ಇಲ್ಲ. ಇವ್ರು ಸಂಬಳ ಎಲ್ಲ ಕೊಟ್ಟರು ಇವ್ರು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಲಂಚ ಸರ್, ಬರೀ ಲಂಚ ಲಂಚ ಲಂಚ. ಜಿಲ್ಲಾ ಆರೋಗ್ಯಾಧಿಕಾರಿಗಳು ಗುಂಡಾಗಿರಿ ಮಾಡ್ತಾರೆ. ಫೋನ್ ಎತ್ತಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಖಚಿತವಾಗಿರೋ ಮಾಹಿತಿಗಳನ್ನು ಯಾವುದೇ ಜಿಲ್ಲಾ ಆರೋಗ್ಯಾಧಿಕಾರಿನ ರಾಜ್ಯದಲ್ಲಿರೋ ಮಾಹಿತಿ ಕೊಟ್ಟರೆ ನಾನು ಅವನನ್ನು ಜೈಲಿಗೆ ಕಳಿಸ್ತೀನಿ. ಸುನಿಲ್ ಸರ್ ನೀವೇ ಹೀರೋ ಅಂತಾರೆ. ಹೀರೋ ಆಗಕ್ಕೆ ಬಂದಿಲ್ಲ ಸರ್. ನ್ಯಾಯಯುತವಾಗಿ ಕಳ್ಳ ಭ್ರಷ್ಟ ಅಂದು ಎಕ್ಸ್ಪೋಸ್ ಮಾಡಕ್ಕೆ ಬಂದಿರೋಂಥದ್ದು. ಮುಂಚೆ ಎಲ್ಲ ಊರಿಗೆ ಒಂದೊಂದು ಕ್ಲಿನಿಕ್ಗಳು, ಒಂದೊಂದು ಆಸ್ಪತ್ರೆ ಇರ್ತಾ ಇತ್ತು. ಈಗ ಒಂದೊಂದು ರೋಡ್ಗೆ 2-3 ಕ್ಲಿನಿಕ್ಗಳಿದೆ. ಹಾಗಂತ ಇವರೆಲ್ಲ ಕಷ್ಟಪಟ್ಟು ಓದಿ ಡಾಕ್ಟರ್ ಆದವರ? ಎಲ್ಲರೂ ಅಲ್ಲ. ಕೆಲವರು ನಕಲಿ ಡಾಕ್ಟರ್ಗಳು ಉಟ್ಕೊಂಡಿದ್ದಾರೆ. SLC ಪಾಸ್ ಆಗಿರಲ್ಲ ಅಥವಾ ಯಾವುದೋ ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಕೆಲಸ ಮಾಡ್ಕೊಂಡಿದ್ದಂಥವ್ರೆಲ್ಲರೂ ಕೂಡ ಇವಾಗ ಫೇಕ್ ಡಾಕ್ಟರ್ ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡು ತಮ್ಮದೇ ಆದಂಥ ಕ್ಲಿನಿಕ್ಕನ್ನು ನಡೆಸಿ ಅಮಾಯಕ ಜೀವಗಳ ಜೊತೆಯಲ್ಲಿ ಅವರು ಆಟ ಆಡ್ತಾ ಇದ್ದಾರೆ. ಸೊ ಇಂಥವರ ವಿರುದ್ಧ ಸರ್ಕಾರ ಕೂಡ ಅಷ್ಟೇ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಯಾವುದು ಕೂಡ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಹೀಗಾಗಿ ಕೇವಲ ಆರೋಗ್ಯ ಇಲಾಖೆ ಸರ್ಕಾರನ ನಂಬ್ಕೊಂಡಿದ್ರೆ ಈ ನಕಲಿ ಡಾಕ್ಟರ್ಗಳು ಪತ್ತೆ ಆಗೋಲ್ಲ. ಬದಲಿಗೆ ದಿನದಿಂದ ದಿನಕ್ಕೆ ಇವರ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋದನ್ನ ಅರಿತಿರುವಂತಹ ಖುದ್ದು ವೈದ್ಯರು ಆಗಿರುವಂತಹ ಸುನಿಲ್ ಕುಮಾರ್ ಹೆಬ್ಬೆ ಅವರು ಈಗ ಆ ನಕಲಿ ಡಾಕ್ಟರ್ಗಳನ್ನ ಬೀದಿಗೆ ತರುವಂತಹ, ಅವರ ಯಾವುದು ನಕಲಿ ಸರ್ಟಿಫಿಕೇಟ್ಗಳನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬೆ ಅವರೇ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ನಕಲಿ ಡಾಕ್ಟರ್ಗಳ ವಿರುದ್ಧ ಈಗ ಆಲ್ರೆಡಿ ಆರೋಗ್ಯ ಇಲಾಖೆ ಕಮಿಷನರ್ ಅವರು ಕೂಡ ಸಮರವನ್ನ ಸಾರಿದೀವಿ ಅಂತ ಹೇಳಿ DHOಗಳಿಗೆಲ್ಲಾನು ಕೂಡ ಮಾಹಿತಿ ಕೊಡಿ, ಜೊತೆಗೆ ಅವನ್ನೆಲ್ಲಾನು ಕೂಡ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತ ಹೇಳಿದ್ದಾರೆ. ಬಟ್ DHOಗಳು ಯಾವ ರೀತಿಯಾಗಿ ವರ್ಕ್ ಮಾಡ್ತಿದ್ದಾರೆ ಅಂತೇಳಿ ಸ್ವತಃ ನಮ್ಗೆ ಅನುಭವ ಆಗಿದೆ. ಸೊ ಈಗ ಅಂತ ಡಾಕ್ಟರ್ಗಳನ್ನ ಪತ್ತೆ ಹಚ್ಚೋದಕ್ಕೆ ನೀವು ಮುಂದಾಗಿದ್ದೀರಾ. ಈಗ ಸಿಕ್ಕಿದ್ದೀರಾ ಸರ್? ನನಗೆ ಮೊನ್ನೆ ದಿನಾಂಕ 20-3-2025 ಜಿಲ್ಲಾ ಆರೋಗ್ಯಾಧಿಕಾರಿ ಬೆಂಗಳೂರು ನಗರ ರವೀಂದ್ರ ಮೇಟಿ ಅವರಿಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಬೆಂಗಳೂರಲ್ಲಿ ನಕಲಿ ವೈದ್ಯರು ಸಾಕಷ್ಟು ಇದ್ದಾರೆ. ಹಾಗಾಗಿ ಕರ್ನಾಟಕ ನಕಲಿ ವೈದ್ಯರ ಮುಕ್ತ ರಾಜ್ಯ ಮಾಡೋದಕ್ಕೆ ನನ್ನ ಕನಸಿದೆ. ಹಾಗಾಗಿ ನಾನು ಬೇರೆ ಬೇರೆ ಜಿಲ್ಲೆಯಲ್ಲೂ ಕಂಪ್ಲೇಂಟ್ಸ್ ಕೊಟ್ಟಿದ್ದೀನಿ. ನಾನು ಬೆಂಗಳೂರು ವಾಸಿ ಆಗಿರೋದ್ರಿಂದ, ಬೆಂಗಳೂರು ನಿವಾಸಿ ಆಗಿರೋದ್ರಿಂದ ಮತ್ತು ವೈದ್ಯನಾಗಿರೋದ್ರಿಂದ ಒಬ್ಬ ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು MBBS ಆಗಿರಲಿ, BAMS ಆಗಿರಲಿ, BHMS ಆಗಿರಲಿ, BAMS ಆಗಲಿ, ಯಾರು ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು ಪ್ರಾಕ್ಟೀಸ್ ಮಾಡಿದೆ ಅದು ಅಪರಾಧ ಅಲ್ಲ, ಕಾನೂನುಬದ್ಧವಾಗಿ ಸರ್ಕಾರದಿಂದ ಕೊಟ್ಟಿರುವಂಥ ಅದು ರೈಟ್ಸ್ ಅದು. ಆದರೆ SLC ಓದಿರೋನು, ಹಾಸ್ಪಿಟ್ಲಲ್ಲಿ ಕಂಪೌಂಡರ್ ಆಗಿದ್ದವನು, ಹಾಸ್ಪಿಟ್ಲಲ್ಲಿ ಕಸ ಗುಡಿಸೋನು ಅಥವಾ ಯಾವುದೋ ನರ್ಸ್ ಆಗಿರೋನು, ಟೆಕ್ನಿಷಿಯನ್ ಆಗಿರೋನು ಡಾಕ್ಟರ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಸಮಾಜದಲ್ಲಿ? ಅದಕ್ಕೆ ನಮ್ಮ ಇವರು ಕಮಿಷನರ್ ಸಾಹೇಬರು ಶಿವಕುಮಾರ್ ಸರ್ ಅವ್ರನ್ನ ಭೇಟಿಯಾಗಿದೆ. 15-20 ನಿಮಿಷ ಮಾತಾಡಿದೆ. ಅವರು ಒಂದು ಆದೇಶ ಹೊಡಿದ್ರು, ಇಡೀ ರಾಜ್ಯದಲ್ಲೇ ನಕಲಿ ಡಾಕ್ಟರ್ಸನ್ನು ಮುಕ್ತ ಮಾಡಿರಿ, ಕಂಪ್ಲೇಂಟ್ಸನ್ನು ಏನೇನಿದೆಯೋ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಿ ಅಂತ ಒಂದು ಆರ್ಡರ್ನ ಪಾಸ್ ಮಾಡಿದರು. ಇದರಲ್ಲಿ ಏನಾದ್ರು ಶಿವಕುಮಾರ್ ಕಮಿಷನರು ಆದೇಶ ಮಾಡಿಬಿಟ್ರು ಸರ್. ಆದರೆ ಅವರು ಮಾಡಿರೋಂಥದ್ದು ತುಂಬ ಪ್ರಾಮಾಣಿಕವಾಗಿ ಅವರು ನೇರವಾಗಿ ಹೇಳಿದರು ನನಗೆ, ಇಲ್ಲ ಅಂಥದ್ದು ಏನಾದರೂ ಇದ್ದರೆ ಮಾಹಿತಿ ಕೊಡಿ ಅಂತ. ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಏನಿದ್ದಾರೆ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿನೂ ಅವ್ರು ಯಾರೂ ಕೆಲಸನೇ ಮಾಡ್ತಾ ಇಲ್ಲ. ಕೆಲವು DHOಗಳು ಈ ನಕಲಿ ಡಾಕ್ಟರ್ ಜೊತೆ ಶಾಮೀಲಾಗಿ ಮಂತ್ಲಿ ಇಸ್ಕೊಳ್ಳೋದಾಗಲಿ ಅಥವಾ ಹಪ್ತಾ ವಸೂಲಿ ಮಾಡ್ತಾ ಇದ್ದಾರೆ ಅಂತ ನನಗೂ ಕಂಡು ಬಂದಿದೆ. ಮತ್ತು ನನಗೊಂದಿಷ್ಟು ಆಡಿಯೋ ವಿಡಿಯೋಗಳನ್ನು ಕಳಿಸಿದ್ದಾರೆ. ಬಿಕಾಸ್ ಯಾಕಂದರೆ ಅವ್ರು ನಾನು ನಕಲಿ ಡಾಕ್ಟರ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೆ ಆ್ಯಕ್ಷನ್ ಮಾಡಿಲ್ಲ ಅಂದರೆ ಲಂಚನ ತೊಗೊಂಡಿದ್ದಾನೆ ಅಂತ ಅರ್ಥ ಅಲ್ವಾ? ಇಲ್ಲ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ಇದ್ದಿದ್ರೆ ಅವ್ನು ಕ್ಲಿನಿಕ್ ಕ್ಲೋಸ್ ಮಾಡಬೇಕಾಗಿತ್ತು. ನೋಟಿಸ್ ಕೊಡ್ತೀವಿ ಅವ್ರಿಗೆ ಅಂತ. ನೋಟಿಸ್ ಯಾರಿಗೆ ಕೊಡಬೇಕು? ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋ ಅವನಿಗೆ ನೋಟಿಸ್ ಕೊಡೋದು ಅವಶ್ಯಕತೆ ಇಲ್ಲಲ್ಲ. ಇಲ್ಲ, ಈಗ ಏನಾಗಿದೆ ಅಂದ್ರೆ DHOಗಳು ಅಷ್ಟೇ, ಯಾವುದೇ ಅಧಿಕಾರಿಗಳಿಗೆ ನಾವು ಸಾಕ್ಷಿ ಸಮೇತ, ಈಗ ನಾವೊಬ್ಬ ಡಾಕ್ಟ್ರು ಅಥವಾ ಯಾರೋ ಒಂದು ಅವ್ರ ಇಲಾಖೆಯಲ್ಲಿ ಬರೋ ಸಿಬ್ಬಂದಿಗಳು ಲಂಚವನ್ನ ತೆಗೆದುಕೊಂಡಿರುವಂತ ರೆಡ್ ಹ್ಯಾಂಡ್ ವಿಡಿಯೋ ಸಮೇತ ಸ್ಟೋರಿ ಮಾಡಿ ಅವ್ರ ಗಮನಕ್ಕೆ ತಂದ್ರು ಕೂಡ
ನಾವು ನೋಟಿಸ್ ಕೊಡ್ತೀವಿ, ಅವ್ರ ಕಡೆಯಿಂದ ಕ್ಲಾರಿಫಿಕೇಶನ್ ಕೊಡ್ತೀವಿ ಅನ್ನುವಂಥದ್ದು. ಈಗ ನಾವು ಕೊಟ್ಟಿರೋ ಸಾಕ್ಷ್ಯಗಳಲ್ಲಿ ಅವ್ರು ಡೌಟ್ ಇದ್ರೆ ಆ ಥರ ಇರಲಿ, ರಿಟರ್ನ್ ಆಗಿ ವಿಡಿಯೋ ಪ್ರೂಫು, ಆಡಿಯೋ ಪ್ರೂಫು ಎಲ್ಲ ಇದ್ರೂ ಕೂಡ ನೋಟಿಸ್ ಕೊಡ್ತೀವಿ ಅನ್ನುವಂಥ ಜಾರ್ಕೊಳ್ಳುವಂಥ ಉತ್ತರವನ್ನ ಕೊಡ್ತಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಕನ್ನಡಿ ಬೇಕಾಗಿಲ್ಲ. ಇದು ತಿಪ್ಪೆ ಸಾರಿಸೋ ಕೆಲಸ. ಸಾಕಷ್ಟು ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು, ಡಿಸ್ಟಿಕ್ ಆಯುಷ್ ಆಫೀಸ್ ಅಂತ ಇರ್ತಾರೆ. ಇವ್ರು ಎಲ್ಲರೂ ಈ ಥರ ಮಾಡ್ತಾ ಇದ್ದಾರೆ. ಏನಂದರೆ ಸುಮ್ಮನೆ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾರೆ. ಹಾಗಾಗಿ ಇವರಿಗೆ ಲೋಕಾಯುಕ್ತದಲ್ಲಿ ಕೇಸ್ ಜಡ್ದು ಇವ್ರನ್ನ ಸಸ್ಪೆಂಡ್ ಮಾಡಿಸಿದ್ರೆ ಮಾತ್ರ ಸಾಧ್ಯ. ಇವ್ರನ್ನ ಏನಂದ್ರೆ ಕಡು ಭ್ರಷ್ಟರು ಇವರೆಲ್ಲ. ಈ ಥರದ್ದನ್ನ ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಕನಿಷ್ಠ ಅಂದರೆ 25-30 ಲಕ್ಷ ಕೊಡಬೇಕು ಲಂಚ. ಅಂದರೆ ಲಂಚ ಕೊಟ್ಟು ಬಂದ್ರೇ ಆ ಪೋಸ್ಟಿಗೆ ಬರುವಂಥದ್ದು ರಾಜ್ಯದಲ್ಲಿ ಹಂಗಿದೆ. ನನ್ನನ್ನೇ ಅಪ್ರೋಚ್ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ದಾಖಲೆ ಇದ್ದೇ ಹೇಳಲ್ಲ. ನನಗೆ ಒಬ್ಬ ಡಾಕ್ಟ್ರು ಫೋನ್ ಮಾಡಿಬಿಟ್ಟು, ನಾನು ಡಾಕ್ಟ್ರ್ ಆಗಿರೋದ್ರಿಂದ, ನಾನು ಪೊಲಿಟಿಕಲಿ ಗೊತ್ತಿರೋದ್ರಿಂದ ನನಗೆ ಒಬ್ಬರ ಹತ್ರ ಹೋಗಿ ಸರ್ ನನಗೆ ಒಂದು ಮೆಡಿಕಲ್ ಸೂಪರ್ಡೆಂಟ್ ಪೋಸ್ಟ್ ಕೊಡಿಸಿ ಅಂತ ಕೇಳಿದ್ರು. ನಾನು DHO ಆಗಬೇಕು, ಅದಕ್ಕೆ ಯಾರಾದ್ರು ನಿಮ್ಗೆ ಗೊತ್ತಿರುತ್ತೆ ಕಳಿಸಿ ಅಂತ ಹೇಳಿದರು. ಅವರು ದುಡ್ಡು ತೊಗೊಂಡು 25-30 ಲಕ್ಷ ಕ್ಯಾಶ್ ತೊಗೊಂಡು ಓಡಾಡ್ತಾ ಇರ್ತಾರೆ. ಇದು ಪರಿಸ್ಥಿತಿ ರಾಜ್ಯದಲ್ಲಿ ಇರೋವಂಥದ್ದು. ಹಾಗಾಗಿ ಅವ್ರು 25 ಲಕ್ಷ ಖರ್ಚು ಬಂದಮೇಲೆ ಯಾರು ನಮ್ಮನ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಅಹಮ್ಮಲ್ಲಿ, ಆ ದುಷ್ಟತನದಲ್ಲಿ ಮೆರಿತಾ ಇದ್ದಾರೆ. ಸರ್, ಈಗ ನಕಲಿ ಡಾಕ್ಟರ್ಗಳು ಈಗ ನಿಮಗೆ ಹೇಗೆ ಪತ್ತೆ ಆದ್ರು? ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಗಳಿದೆ ಸರ್? ನಕಲಿ ಡಾಕ್ಟರ್ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ, ನಾನು ಆಲ್ಮೋಸ್ಟ್ ಎಲ್ಲ ಮೀಡಿಯಾದಲ್ಲಿ ನಾನು ಗ್ರೂಪಲ್ಲಿ ಹಾಕಿದಾಗ ಸಾಕಷ್ಟು ಜನ ನನ್ನ ಹತ್ರ ಸಿಕ್ಕಾಪಟ್ಟೆ ಕೊಪ್ಪಳ, ಇಲ್ಲಿ ಬೆಂಗಳೂರಲ್ಲಿನ ಒಂದು 15-20 ಜನದ್ದು ಮಾಹಿತಿ ಕೊಟ್ಟಿದ್ದಾರೆ ವಿತ್ ದಾಖಲೆನ. ನಾನು 23ಕ್ಕೆ ಇದು ಕೊಟ್ಟೆ, ಕಂಪ್ಲೇಂಟ್ ಕೊಟ್ಟ ತಕ್ಷಣ ಮಾಡ್ತೀವಿ ಅಂತ ಹೇಳಿದರು ವೆಂಕಟಮಠಿ ಅವರು. ಬಟ್ ಏನೂ ಆ್ಯಕ್ಷನ್ ಮಾಡಿಲ್ಲ, ಮಾಡ್ತಾರಂತ. ಬಟ್ ಏನಂದರೆ ಕರ್ನಾಟಕ ಆಯುರ್ವೇದಿಕ್ ಯುನಾನಿ ಪ್ರಾಕ್ಟೀಷನರ್ ಬೋರ್ಡ್ ಅಂತಿದೆ. ಈ ಬೋರ್ಡಲ್ಲಿ ಏನಾಗಿದೆ ಅಂದರೆ, ಈ ಬೋರ್ಡಲ್ಲಿ ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾನ ಅಂತ ಸುಮಾರು ವರ್ಷಗಳಿಂದ ಡಾಕ್ಟರ್ ತಿಮ್ಮಪ್ಪ ಶೆಟ್ಟಿಗಾರ್ ಅಂತ ರಿಜಿಸ್ಟರ್ ಇದ್ದರು. ಆಮೇಲೆ ಬೇರೆದವರು ಡಾಕ್ಟರ್ ವಿನಯ್ ಅಂಬೇಡ್ಕರು, ಈ ಥರ ಬೇರೆದವರು ಇದ್ದರು. ಇವರೆಲ್ಲ ರಿಜಿಸ್ಟರ್ ಆಗಿರುವಾಗ ನಕಲಿ ಡಿಗ್ರಿ ಸರ್ಟಿಫಿಕೇಟ್ಗಳನ್ನೇ, BAMS ಡಿಗ್ರಿ ಸರ್ಟಿಫಿಕೇಟ್ಗಳನ್ನೇ ನಕಲಿ ಕೊಟ್ಟಿರೋಂಥದ್ದು. ಒಬ್ಬ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅನ್ನೋಂಥದ್ದು ಒಂದು ಕ್ವಾಲಿಫೈಡ್ ಆಗಿರುವಂಥ ಕೋರ್ಸ್, ಅದೊಂದು ಡಿಗ್ರಿ. ಅದು 5.5 ವರ್ಷ. MBBS ಅವ್ರು ಏನು ಓದ್ತಾರೋ ಅದೇ ಥರದ್ದೇ ಓದುವಂಥದ್ದು, ಅಷ್ಟೇ ವರ್ಷ ಅದು. ಅದಕ್ಕೂ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರೋಂಥವ್ರೇ ಇರ್ತಾರೆ. MBBS BAMS ಎಲ್ಲರೂ ಒಂದೇ ಈಕ್ವಲೇ. ಇಲ್ಲಿ ಅವ್ರವ್ರ ಸಿಸ್ಟಮಲ್ಲಿ ಅವ್ರವ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಮತ್ತು ಇಂಟಿಗ್ರೇಟೆಡ್ ಪ್ರಾಕ್ಟೀಸು ಮಾಡ್ತಾರೆ. ಹಾಗಾಗಿ ಇದನ್ನು ನಕಲಿ ಒಬ್ಬ ವ್ಯಕ್ತಿ 5.5 ವರ್ಷ ಓದೋದನ್ನು 5 ತಿಂಗಳಲ್ಲೋ ಅಥವಾ 5 ಲಕ್ಷ ಕೊಟ್ಬಿಟ್ರೆ, ಅದನ್ನು ದುಡ್ಡು ಕೊಟ್ಟು ಕೊಡ್ತಾರಂದರೆ ಏನಾಗುತ್ತೆ? ಸಮಾಜದಲ್ಲಿ ನಕಲಿ ಡಾಕ್ಟರ್ನ ಮುಕ್ತ ಮಾಡಬೇಕಾಗಿರೋದು ಕರ್ನಾಟಕ ಆಯುರ್ವೇದಿಕ್ ಯುನಾನಿ ಪ್ರಾಕ್ಟೀಷನರ್ ಬೋರ್ಡ್ ಮಾಡಬೇಕಾಗಿತ್ತು. ಅವರೇ ನಕಲಿ ಡಾಕ್ಟರ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆಮೇಲೆ ಆಯುರ್ವೇದ ಡಾಕ್ಟರ್ ಅಂತ ಗಲ್ಲಿಯಲ್ಲಿ ನಕಲಿ ಡಾಕ್ಟರ್ಸ್ ಇದ್ದಾರೆ, SLC PUC ಓದಿರೋನ. ಅವ್ರ ಬಗ್ಗೆ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ನಾನು ಇವ್ರಿಗೆ ಕಂಪ್ಲೇಂಟ್ ಕೊಟ್ಟೆ, ವಾಟ್ಸಪ್ ಮುಖಾಂತರ ರಿಜಿಸ್ಟರ್ಗೆ ಕಂಪ್ಲೇಂಟ್ ಕೊಟ್ಟೆ. ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ, ಆ್ಯಕ್ಷನ್ ಮಾಡ್ತಾ ಇದ್ದೀವಿ, ತುಂಬ ಆಳಕ್ಕೆ ಹೋಗ್ತಾ ಇದ್ದೀವಿ, ಡೀಪ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮೊದಲ ಏನಾಗಿದೆಯೋ ಅದನ್ನು ಫಸ್ಟ್ ಕೆಲಸ ಮಾಡ್ತಾನೆ ಇಲ್ಲ. ಇವತ್ತಿಗೆ 7ನೇ ತಾರೀಕು ಕೊಟ್ಟಿದ್ದೀನಿ, ಇವತ್ತಿಗೆ 24 ತಾರೀಕು. ಇದುವರೆಗೆ ಏನು ಆ್ಯಕ್ಷನ್ ಇಲ್ಲವೇ ಇಲ್ಲ. ಮಾಡ್ತಾ ಇದೀವಿ ಅಂತ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ರಿಗೂ, ನಮ್ಮ ಕಮಿಷನರ್, ಹೆಲ್ತ್ ಕಮಿಷನರ್ ಶಿವಕುಮಾರ್ ಸರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಮ್ಮ ಚೀಫ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್ಗೂ ಕೊಟ್ಟಿದ್ದೀನಿ ಕಂಪ್ಲೇಂಟ್ನ. ಆಯುಷ್ ಕಮಿಷನರ್ಗೂ ಕೊಟ್ಟಿದ್ದೀನಿ, ರಿಜಿಸ್ಟ್ರಾರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದು ಬೆಂಗಳೂರು ನಗರ ಜಿಲ್ಲಾ ಡಿಸ್ಟಿಕ್ ಆಯುಷ್ ಆಫೀಸರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, DHO ಕಂಪ್ಲೇಂಟ್ ಕೊಟ್ಟಿದ್ದೀನಿ, DHO ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಎಲ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದುವರೆಗೆ ಯಾವುದೂ ಆ್ಯಕ್ಷನ್ ಮಾಡಿಲ್ಲ. ಆ್ಯಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ ಯಾವಾಗ ಮಾಡ್ತಾರೆ ಅಂತ. ಸರ್, ಈಗ ಈ ಸರ್ಟಿಫಿಕೇಟ್ ಹೇಗೆ ಸಿಕ್ತು? ಒಂದು, ಇದು ನಕಲಿ ಅಂತೇಳಿ ಹೇಗೆ ಪ್ರೂವ್ ಮಾಡೋದು ಸರ್? ಜನರಿಗೆ ತೋರಿಸ್ಬೋದಾ? ನೋಡಿ, ಇದೇನಂದರೆ ದ ಕರ್ನಾಟಕ ಆಯುರ್ವೇದಿಕ್ ಯುನಾನಿ ಪ್ರಾಕ್ಟೀಷನರ್ ಬೋರ್ಡ್ ಅಂತಿದೆ. ಈ ಥರದ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇರುತ್ತೆ. ಅದರಲ್ಲಿ ಒಂದು QR ಕೋಡ್ ಇರುತ್ತೆ. ಯಾವುದಾದ್ರೂ ಡಾಕ್ಟರ್ಸು, MBBS ಆಗಿರಲಿ, BAMS ಆಗಿರಲಿ, BHMS ಆಗಲಿ, ಯಾವುದೇ ಆಗಿರಲಿ, ಅವರಲ್ಲಿ ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ರೆ, ಯಾವುದೇ ಮೊಬೈಲಿಂದ ಸ್ಕ್ಯಾನ್ ಮಾಡಿದರೆ ಅವ್ರದ್ದು ಇಡೀ ಡೀಟೇಲ್ ಸಿಗುತ್ತೆ. ಅಂತಾಗ ಸಿಕ್ಕಾಗ ಅವ್ರು ಒರಿಜಿನಲ್ಲ ಅಸ್ಲಿನ ಅಂತ ಗೊತ್ತಾಗುತ್ತೆ. ಆ QR ಕೋಡಿಂದ ಏನೋ ಮಾಹಿತಿ ಸಿಕ್ಕಲ್ಲ ಅಂದರೆ ಅವ್ರು ಡೂಪ್ಲಿಕೇಟ್ ಅಂತಲೇ ಅರ್ಥ. ಇದೇನಾಗ್ಬಿಡುತ್ತೆ, ಅಸ್ಲಿನ ಮೀರಿಸುವಂಥ ನಕಲಿ ಇದೆ. ಅದು ಯಾರಿಗೂ ಗೊತ್ತೇ ಆಗಲ್ಲ. ಇದನ್ನು ಇದ್ರ ಮೇಲೆ ಏನು ಮಾಡ್ಬಿಟ್ಟಿದ್ದಾರೆ, ಈ ನಕಲಿ ಸರ್ಟಿಫಿಕೇಟ್ ಮೇಲೆ ಒಬ್ಬ ಕ್ಲಿನಿಕೇ ತೆಗೆದುಬಿಟ್ಟಿದ್ದಾನೆ. ಅವನು 15-20 ವರ್ಷದಿಂದ ಕ್ಲಿನಿಕ್ ಮಾಡಿದ ಹೆಲ್ತ್ಲೈನ್ ಪಾಲಿ ಕ್ಲಿನಿಕ್ ಅಂತ ಒಂದು ಕ್ಲಿನಿಕ್ ಓಪನ್ ಮಾಡಿಬಿಟ್ಟಿದ್ದಾನೆ ಸರ್ಜಾಪುರ ರೋಡಲ್ಲಿ. ಬೋರ್ಡ್ ಇದು ನೋಡಿ, ಕ್ಲಿನಿಕ್ ಬೋರ್ಡ್ ಇದು. ಅದಾದಮೇಲೆ ಅವನ ಪ್ರಿಸ್ಕ್ರಿಪ್ಷನಲ್ಲಿ KPMA ಲೈಸೆನ್ಸ್ ಬೇರೆ ಹಾಕೊಂಡ್ಬಿಟ್ಟಿದ್ದಾನೆ. ನಕಲಿ ಸರ್ಟಿಫಿಕೇಟ್ ಅಲ್ಲದೆ KPMA ಲೈಸೆನ್ಸ್ ಅಂದರೆ ಇದು ಮೆಡಿಕಲ್ ಆ್ಯಕ್ಟ್ ಪ್ರಕಾರ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂದು ಬೋರ್ಡ್ ಇದೆ, ಒಂದು ಆ್ಯಕ್ಟ್ ಇದೆ. ಆ ಕಾನೂನು ಅಡಿಯಲ್ಲೇ ಪ್ರತಿಯೊಬ್ಬರು ಕ್ಲಿನಿಕ್ನ ಓಪನ್ ಮಾಡಬೇಕು. ಆದರೆ ಆ KPMA ಲೈಸೆನ್ಸ್ ಕೊಟ್ಟ ಮೇಲೆ ಇನ್ನು ಯಾರಿಗೆ ಗೊತ್ತಾಗುತ್ತೆ? ಈ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಗಳನ್ನೇ ನಕಲಿ KPMA ಡಾಕ್ಟ್ರಿಗೆ ನಕಲಿ ಸರ್ಟಿಫಿಕೇಟ್ ಕೊಟ್ಟವನಿಗೆ ಹೇಗೆ ಮಾಡುವಾಗ ತುಂಬ ಅಪರಾಧ. ಇದು ಒಂಥರ ಬಿಗರ್ ಕ್ರೈಮ್ ಇದು. ಈ ಥರದನ್ನು ಮಾಡಿದ್ದಾರೆ. ಹಾಗಾಗಿ ಇವರು ಏನು ಆ್ಯಕ್ಷನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ.
ಒಂದು ನಿಮಿಷ ಸರ್ಟಿಫಿಕೇಟ್ ಓಪನ್ ಮಾಡಿ ಸರ್, ಅದು ತಗೊಂಡ್ರಲ್ಲ. ಓಕೆ ಸರ್, ಈಗ ಇಲ್ಲಿ ನಾವು ನೋಡ್ಬೋದು ನೀಟಾಗಿ ಸೀರಿಯಲ್ ನಂಬರ್ಗಳು ಹಾಕಿದ್ದಾರೆ. ಜೊತೆಗೆ ಇದು 2016 ಕೊಟ್ಟಿರುವಂಥದ್ದು. ಇದು ಹೇಗೆ ಸರ್, ಈ ಸೀರಿಯಲ್ ನಂಬರು ಬೇರೆಯವ್ರ ಹೆಸರಲ್ಲಿ ಇರುತ್ತಾ? ಅದು ಇರೋದ್ರ ಮೇಲೆ ಇವರು ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ಆಗಿ ಕೊಟ್ಬಿಡ್ತಾರಾ? 54,216 ಇದೆ. ಇದು 2016 ಕೊಟ್ಟಿದ್ದಾರೆ. 16 ಈಗ ನಡೀತಾ ಇರೋದು ರಿಜಿಸ್ಟ್ರೇಷನ್ ನಂಬರ್ ಬೋರ್ಡಲ್ಲಿ. ಇವನು 2016 ಕೊಟ್ಟಿದ್ದಾರೆ ಅಂದ್ರೆ 9 ವರ್ಷದ ಹಿಂದೆನೇ ಇವ್ನಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ದುರಾದೃಷ್ಟ. ಈಗ ಈ ನಂಬರ್ ಅಲ್ಲಿ ಯಾವ್ದು 54,216 ನಂಬರ್ ಅಲ್ಲಿ ಯಾವ ಡಾಕ್ಟ್ರು ಒರಿಜಿನಲ್ ಡಾಕ್ಟರ್ ಇದ್ದಾರಾ? ಯಾರು, ಅವ್ರ ಹೆಸರೇನು ಸರ್? ಖಾನ್ ಇಫ್ತಾರುಲ್ಲಾ ಖಾನ್ ಅಂತ ನಾಗ್ಪುರದಲ್ಲಿ ಇದ್ದಾರೆ ಡಾಕ್ಟ್ರು. ಒರಿಜಿನಲ್ ಡಾಕ್ಟ್ರು ನಾಗ್ಪುರಲ್ಲಿ ಇದ್ದಾರೆ. ಇವನು ನಕಲಿ ಡಾಕ್ಟ್ರು ಬೆಂಗಳೂರಲ್ಲಿ ಇದ್ದಾನೆ. ಇವ್ರಿಗೆ ಯಾವಾಗ ಸಿಕ್ಕಿರೋದು? ಇವ್ರು 2024 ಡಾಕ್ಟರ್ ಆಗಿದ್ದಾರೆ. 2024 ಡಾಕ್ಟರ್ ಆಗಿದ್ದಾರೆ. 2016 ಹೌದೌದು ಕೊಟ್ಟಿದ್ದಾರೆ. ಇದು ನೋಡಿ, ಇದು ಇಂಥ ಸ್ಥಿತಿ ಇರೋದು. ಇದನ್ನ ಹೇಳ್ತಾರೆ, ಬೋರ್ಡಲ್ಲಿ ಕೊಟ್ರ ಇಲ್ಲ ಅಂದ್ರೆ ಗ್ರಾಫಿಕ್ ಡಿಸೈನ್ ಮಾಡಿ ಕಂಪ್ಯೂಟರ್ ಶಾಪಲ್ಲಿ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಎಲ್ಲಾದ್ರೂ ಮಾಡಿದ್ರೂ ಅಪರಾಧ ಅಲ್ವಾ? ಅವನು ಬೋರ್ಡಲ್ಲಾದ್ರೂ ಕೊಡ್ಲಿ ಅಥವಾ ಇದರಲ್ಲಾದ್ರೂ ಕೊಡ್ಲಿ, ಅಥವಾ ಗ್ರಾಫಿಕ್ ಡಿಸೈನ್ ಮಾಡಿದ್ರೆ ಅವನ ಮೇಲೆ ಕಂಪ್ಲೇಂಟ್ ಆಗ್ಬೇಕಲ್ಲ, ಗ್ರಾಫಿಕ್ ಡಿಸೈನರು. ಮತ್ತು ಅವ್ನು ತಗೊಂಡಾದ್ಮೇಲೆ ಅದನ್ನು ಮಾಡಿಲ್ಲ ಸರ್. ಓಕೆ, ಈಗ ಈ ಸರ್ಟಿಫಿಕೇಟ್ಗೇನೋ ಅವ್ರಿಗೆ ಹೇಗೋ ಮಾಡ್ಕೊಂಡ್ರು. ಬಟ್ ಈ KPME ಲೈಸೆನ್ಸ್ ಹೆಂಗ್ ಸಿಕ್ತು ಅಂತ ಸರ್? ಯಾಕೆಂದ್ರೆ KPME ಲೈಸೆನ್ಸ್ಗೆ ಇವೆಲ್ಲ ಡಾಕ್ಯುಮೆಂಟ್ಗಳನ್ನ ಅವರು ಸಬ್ಮಿಟ್ ಮಾಡಬೇಕು. ಇದನ್ನ DHOಗಳು ಅಥವಾ DAOಗಳು ಅವರೆಲ್ಲಾನು ಕೂಡ ಅದು ಒರಿಜಿನಲ್ ಫೇಕ್ ಅಂತ ಅವರು ಅದನ್ನ ಚೆಕ್ ಮಾಡಿ ಸರ್ಟಿಫೈಡ್ ಮಾಡಿ ಕೊಡಬೇಕು. ಅದಾದ್ಮೇಲೆ KPME ಕೊಡುವಂಥದ್ದು. ಇವ್ರು ಯಾರು ಕೂಡ ಈ DHOಗಳು THOಗಳು ಅಥವಾ DAOಗಳು ಚೆಕ್ ಮಾಡಿದಾಗ ಇವ್ರು ಯಾರಿಗೂ ಗೊತ್ತಾಗಿಲ್ವಾ ಇದು ಫೇಕ್ ಅಂತ ಹೇಳಿ? ಗೊತ್ತಾಗಿಲ್ಲ ಅಂತಂದ್ರೆ ಅಪರಾಧ ಆಗುತ್ತೆ. ಮಾಡೇ ಮಾಡ್ಬೇಕು. ಆಫೀಸರ್ ಅಂದ್ಮೇಲೆ ಈಗ ಯಾವ್ದಾದ್ರು ಒಂದು ಸೈನ್ ಮಾಡ್ತೇವೆ, ಓದಿ ಗೊತ್ತು ತಿಳಿದು ಸೈನ್ ಮಾಡ್ಬೇಕಾಗಿರೋಂಥದ್ದು. ಅವ್ರೇನು ಹೆಬ್ಬಟ್ಟು ಅಲ್ವಲ್ಲ, ಅವರೆಲ್ಲ ಓದಿರೋರು ಅಂತಾರೆ ಆಫೀಸರ್ಸ್ ಅನ್ನೋಂಥದ್ದು. DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, THO ತಾಲೂಕು ಹೆಲ್ತ್ ಆಫೀಸರ್, DAO ಡಿಸ್ಟ್ರಿಕ್ಟ್ ಆಫೀಸ್ ಆಫೀಸರ್. ಇವ್ರಿಗೆ AC ಕಾರು, ಬಂಗ್ಲೆ, TA DA PF, ಲಂಚ, ಸಂಬಳ ಗಿಂಬಳ ಎಲ್ಲ ಇರುತ್ತೆ ಅವ್ರಿಗೆ. ಇವ್ರೇನು ಸುಮ್ಮನೆ ಎಲ್ಲ ಗೊತ್ತಾಗಲ್ವಾ ಅವ್ರಿಗೆ? ಏನು ಸರ್ಟಿಫಿಕೇಟ್, ಯಾವ್ದು ನಕಲಿ ಯಾವ್ದು ಅಸಲಿ ಏನು ಗೊತ್ತಾಗಲ್ವಾ? ಎಲ್ಲ ಗೊತ್ತಿರುತ್ತೆ. ಸ್ಕ್ಯಾನರ್ ಕೊಟ್ಟಿದ್ದ ಸ್ಕ್ಯಾನ್ ಮಾಡ್ರೆ ಅಲ್ಲೇ ಗೊತ್ತಾಗುತ್ತೆ. ಸಿಂಪಲ್ ಸರ್. ನನ್ನಂತ ಒಬ್ಬ ಲೇ ಮ್ಯಾನ್, ಕಾಮನ್ ಮ್ಯಾನ್ ಬಿಡಿ, ಬೇರೆದವ್ರು ಯಾರಾದ್ರೂ ಹೋದ್ರೆ ಡಾಕ್ಟರ್ಸ್ನ ಕಂಡು ಹಿಡಿಬೇಕಾದ್ರೆ ಅವ್ನು ಡಿಗ್ರಿ ಸರ್ಟಿಫಿಕೇಟಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅವ್ನು ಯಾರು ಅಂತ ಗೊತ್ತಾಗುತ್ತೆ. ಅದು ಗೊತ್ತಾಗ್ಲೇ ಇಲ್ವಾ? ಈ ಥರದನ್ನ ಇದು ಒಂದೇ ಅಲ್ಲ ಅಂತ ಇನ್ನೂ ಸಾಕಷ್ಟು ಕೊಟ್ಟಿದ್ದಾರಂತೆ. ನನಗೆ ಸಿಕ್ಕಿರೋದು ಒಂದು, ಇನ್ನೊಂದು ಯಾರೋ 9 ಕಳಿಸ್ತೀನಿ ಅಂತ ಹೇಳಿದ್ದಾರೆ ಜನ. ಈಗ ನಮ್ಮಂತ ಎಜುಕೇಟೆಡ್ಗಳು ನಾವು ನೋಡ್ದೇಟ್ಕೆ ನಾವು ಬಿಡಪ್ಪ ಡಾಕ್ಟರ್ಗೆ KPME ಲೈಸೆನ್ಸ್ ಐತೆ ಅಂತಂದ್ಮೇಲೆ ಅವರು ಒರಿಜಿನಲ್ ಡಾಕ್ಟರ್ ಅಂತ ಅನ್ಕೊಂಡ್ಬಿಡ್ತೀವಲ್ಲಿ ಸರ್. ಮತ್ತೆ ಇವರು ಅಧಿಕಾರಿಗಳು ಮಾಡೋದ್ರಿಂದಾಗಿ. ಹೌದು, ಈಗ ಏನಂದ್ರೆ ಈಗ ಒರಿಜಿನಲ್ ಡೂಪ್ಲಿಕೇಟಾ ಅಥವಾ ಒರಿಜಿನಲ್ ಅಂತ ಯಾರು ಹೇಳ್ಬೇಕಾಗಿರೋಂಥದ್ದು ಅಧಿಕಾರಿಗಳು. ಈಗ ಬೇಲಿನ ಎದ್ದು ಹೊಲ ಮೇಯ್ದಂಗೆ ಅವನು ಅಸಲಿ ಅಂದ್ಬಿಟ್ರೆ ನಾವು ನಂಬಿಡ್ಬೇಕಲ್ಲ. ಈಗ ನಾನು ಡಾಕ್ಟರ್ ಆಗಿರೋದಕ್ಕೆ, ನನ್ನ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ 18 ವರ್ಷ ಸರ್ವಿಸ್ ಮಾಡಿರೋದಕ್ಕೆ, ಆರೋಗ್ಯ ಕ್ಷೇತ್ರದಲ್ಲಿ ಎಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನನಗೆ ಗೊತ್ತಿದೆ. ನಾನು ಹೆಂಗೆ ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಹೆಂಗಾಗ್ತಾನೆ, ಅವನು ಹೆಂಗೆ ರೋಲ್ ಕಾಲ್ ಮಾಡ್ತಾನೆ, ಅವನ ಪರಿಸ್ಥಿತಿಗಳು ಹೆಂಗಿರುತ್ತೆ. ಅವ್ನು ಅಳ್ತಾರೆ ಕೆಲವರು, ಸರ್ ತುಂಬ ದುಡ್ಡು ಕೊಟ್ಟು ಬಂದಿದ್ದೀನಿ ಸರ್, ನಮ್ಗೆ ಪ್ರೆಷರ್ ಮಾಡ್ಬಿಡಿ ಅಂತಾರೆ. ನಕಲಿ ಡಾಕ್ಟರ್ಗಳು ಇಲ್ಲ, ನಕಲಿ ಡಾಕ್ಟರ್ಗಳು ನೋಡಿ, DHOಗಳು ಈ ನಕಲಿ ಡಾಕ್ಟರ್ಸ್ ಹೇಳ್ತಾರಂತೆ, ಇಲ್ಲ ಇವ್ರು ನಕಲಿ ಡಾಕ್ಟರ್ಸ್ ಬಗ್ಗೆ ಸುನೀಲ್ ಕುಮಾರ್ ಎಬ್ಬಿ ಹೋರಾಟ ಮಾಡ್ತಾ ಇದ್ದಾರೆ, ಅವನಿಗೆ ಸೂಪರೇಟ್ ಕೊಟ್ಬಿಡೋಣ ಅಂತ ಇದಾರಂತೆ. ನಾನು ಹೇಳಿದೆ, ಅವ್ರ ಒಂದು ಸಂಘಟನೆ ಕಟ್ಕೊಂಡ್ಬಿಟ್ಟಿದಾರಂತೆ. ಎಂಥ ಕಾಲದಲ್ಲಿ ಬಂದಿದ್ದೀವಿ ಅಂದ್ರೆ ನಕಲಿ ಡಾಕ್ಟರ್ ಅವರೇ ಒಂದು ಸಂಘಟನೆ ಮಾಡ್ಕೊಂಡು ನಮ್ಮಂಥವ್ರಿಗೆ ಸುಪಾರಿ ಕೊಡ್ತೀವಿ ಅಂತ ಹೇಳ್ತಾರಂತೆ. ನಾನು ಹೇಳಿದೆ, ಇಂಥದ್ದೆಲ್ಲ ಧಮ್ಕಿ ದೌರ್ಜನ್ಯಗಳನ್ನ ಎಲ್ಲ ನೋಡ್ಕೊಂಡೇ ಬಂದಿದ್ದೀವಿ. ನ್ಯಾಯಯುತವಾಗಿ ಕೆಲಸ ಮಾಡಿ, ಇನ್ನಾಗ ಯಾವುದೋ ಕೂಲಿ ಕೆಲಸಕ್ಕೆ ಹೋಗಿ ಡಾಕ್ಟರ್ ಅಂತ ಹೇಳ್ಕೊಂಡು ವೇಷ ಹಾಕೊಂಡು ಹೋಗೋದಂತ ಅರ್ಥ ಇಲ್ಲ. ಜನರ ಜೀವ ತೆಗಿತಾ ಇದ್ದಾರೆ. ಹಾಗಾಗಿ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿ, ನಮ್ಮ ಆರೋಗ್ಯ ಮಂತ್ರಿಗಳು, ಹೆಲ್ತ್ ಸೆಕ್ರೆಟರಿ ಅವರು ಹೇಳಿದ್ದಾರೆ, ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಅವರು ಹೇಳಿದ್ದಾರೆ, ಮತ್ತು ಹೆಲ್ತ್ ಕಮಿಷನರ್ ಹೇಳಿದ್ದಾರೆ. ಈಗ ಅವರು ಸ್ಟ್ಯಾಂಡರ್ಡ್ ಆಗಿದ್ದು ಅವ್ರ ಗತ್ತಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರೆ ಕೆಳಗಡೆ ಇರೋ ಆಫೀಸರ್ಸ್ ಕೆಲಸ ಮಾಡದೇ ಇರೋದಕ್ಕೆ ತುಂಬ ನೋವಾಗುತ್ತೆ. ಬಿಕಾಸ್ ಅವ್ರ ಮೇಲೆ ಸ್ಟಿಂಜೆಂಟ್ ಆ್ಯಕ್ಷನ್ ಮಾಡಬೇಕಾಗಿದೆ. ಈಗ ಕಮಿಷನರ್ ಶಿವಕುಮಾರ್ ಅವ್ರು ಏನಂತ ಅಂದ್ರೆ DHOಗಳಿಗೆ ಬಿಟ್ಟಿದ್ದಾರೆ, ಯಾವ್ದ್ಯಾವ್ದು ನಕಲಿ ಕ್ಲಿನಿಕ್ಗಳಿದೆ ಅದನ್ನೆಲ್ಲರೂ ಕೂಡ ಬಂದ್ ಮಾಡಿಸಿ ಕೇಸ್ ಮಾಡಿಸಿ ಅವ್ರ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತ. ಇವ್ರುಗಳೇ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಲಂಚ ತಗೊಂಡು ಇವ್ರುಗಳೇ ಪರ್ಮಿಷನ್ ಮಾಡಿಕೊಟ್ಟಿದ್ದಾಗ ಇವ್ರ ಕೈಲಿ ಅದೇನೋ ಬೇಲಿನ ಎದ್ದು ಹೊಲ ಮೇಯ್ತು ಅನ್ನಂಗೆ ಇವ್ರಿನೆಂತ ಪ್ರಾಮಾಣಿಕ ತನಿಖೆ ಮಾಡಿ ಯಾರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗ್ತಾರೆ, ಯಾವ ಕ್ಲಿನಿಕ್ಗಳನ್ನ ಮುಚ್ಚಿಸ್ತಾರೆ ಅಂತ ಹೇಳಿ. ಇದುವರೆಗೆ ನನಗೆ ಗೊತ್ತಿರೋ ಹಾಗೆ ಕೆಲವು ತಿಪ್ಪೆ ಸಾರೋ ಕೆಲಸ ಅಂತಾರೆ, ಒಂದು 3-4 ಮಾಡಿಬಿಟ್ಟು ಇಡೀ ರಾಜ್ಯದಲ್ಲೇ ಎಲ್ಲ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಭಾಳಷ್ಟು DHOಗಳು ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್, ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕ ಕೊಡ್ತಾರೆ, ನಕಲಿ ಕ್ಲಿನಿಕ್ ಮುಚ್ಚಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತುಂಬ ಬೇಜಾರಾಗುತ್ತೆ. ಬರೀ ಏನಾಗಿದೆ, ಸರ್ಕಾರದಲ್ಲಿ ಬರೀ ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕ, ದುಡ್ಡು ಹಂಗೆ ಹೊಡಿತಾರಂಥದ್ದು, ಕೊಳ್ಳೆ ಪೋಸ್ಟಿಗೆ ಬರುವಂಥದ್ದು. ಇದನ್ನು ಕೇಳಿದಾಗ ಇದಕ್ಕಾಗಿ ನಾನು ಫೈನಲಿ ಡಿಸೈಡ್ ಮಾಡಿದ್ದೀನಿ,
ಮೊನ್ನೆ ನಾನು ನಮ್ಮ ಉಪಲೋಕಾಯುಕ್ತರು ಪನೀಂದ್ರ ಸರ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಯಾರು ಈ ಭ್ರಷ್ಟಾಚಾರ ಮಾಡಿರೋಂಥ ವಿಡಿಯೋಗಳನ್ನು ಯಾರು ಕೊಟ್ಟಿದ್ದಾರೋ ಅದ್ರ ಬಗ್ಗೆ ಸವಿಸ್ತರವಾಗಿ ಕಂಪ್ಲೇಂಟ್ ಬರೆದು ಕೊಟ್ಟು ಬಂದಿದ್ದೀನಿ. ಹಾಗಾಗಿ ಮುಂದಿನ ದಿನಗಳು ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಸರ್, ಈಗ ಫೈನಲ್ ಕ್ವಶನ್ನು, ಇಲ್ಲಿ DHOಗಳು THO DAOಗಳಿಗೆ ಒಂದು ಈ ಸರ್ಟಿಫಿಕೇಟ್ ಮಾಡಬೇಕಾದಾಗ ಫೇಕ್ ಸರ್ಟಿಫಿಕೇಟ್ಗಳನ್ನ ಮಾಡ್ಕೊಡ್ಬೇಕಾದಾಗ ಲಂಚ ಹೋಗುತ್ತೆ. ಅದಾದ್ಮೇಲೆ ಇವ್ರು ಕ್ಲಿನಿಕ್ ಓಪನ್ ಮಾಡ್ಕೊಂತಾರೆ. ಓಪನ್ ಮಾಡ್ಕೊಂಡ್ಮೇಲೂ ಕೂಡ ಅವ್ರ ಕಡೆಯಿಂದ ಮಂತ್ಲಿ ಹೋಗುತ್ತಾ ಸರ್ ಕ್ಲಿನಿಕ್ಗಳ ಕಡೆಯಿಂದ? ಡಾಕ್ಟರ್ಸ್ದು ರೋಲ್ ಕಾಲ್ ಥರ, ಈಗ ಹೆಂಗೆ ಈ ಸ್ಪಾಗಳಿಗೆ ಪೊಲೀಸ್ ಹೆಂಗೆ ಹಪ್ತಾ ವಸೂಲಿ ಮಾಡ್ತಾನೋ ಅದೇ ಥರನೇ ಇವರು ನಕಲಿ ಡಾಕ್ಟರ್ಸಿಂದ ಕಲೆಕ್ಷನ್ ಮಾಡ್ತಾರೆ, ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಅಂತ ನಕಲಿ ಡಾಕ್ಟರ್ಸೇ ಹೇಳಿರೋಂಥದ್ದು. ಇನ್ನು ಕೆಲವು ನಕಲಿ ಡಾಕ್ಟರ್ ಒಬ್ಬ ಬಂದಿದ್ದ ನನಗೆ, ಸರ್ DHOಗೆ ಹೇಳಿ ಏನಾದರೂ, ಸರ್ ನೀವು ಸ್ವಲ್ಪ ಜೋರಾಗಿ ಮಾತಾಡ್ತಿರಲ್ಲ ಸರ್, DHOಗೆ ಹೇಳಿ ಸರ್ ನಮ್ಮದು ಲೀಗಲೈಸ್ ಮಾಡಿಸಿ ಅಂತ. ನಾನು ನಕಲಿ ಡಾಕ್ಟರ್ ವಿರುದ್ಧ ನಾನೇ ಹೋರಾಟ ಮಾಡ್ತಾ ಇದ್ರೆ ನೀವೇ ಹೇಳ್ಬಿಟ್ಟು ಸರ್ ನಮಗೆ ರೆಗ್ಯುಲರೈಸ್ ಮಾಡಿಸಿ ಸರ್, ತುಂಬ ದುಡ್ಡು ಕೇಳ್ತಾರೆ ಸರ್ ಅಂತ ನಾನು ಹೇಳಿದೆ. ನಿನ್ನೇನು ಒಳಗೆ ಹಾಕ್ಸ್ಬೇಕು ಅಷ್ಟೇನೆ ಇವಾಗ ಅಂತ ಹೇಳಿದಾಗ ಸುಮ್ಮನೆ ಆದರು. ಈ ಥರದ್ದಿದೆ. ಅಂದರೆ ಈಗ ಯಾಕೆ ಅವ್ರು ಹಾಗಾದರೆ ನಕಲಿ ಡಾಕ್ಟರ್ಸ್ ಮುಚ್ಚೋದಕ್ಕೆ ಏನು ಇವ್ರಿಗೆ ಕೆಲಸ? ದಾಡಿ ಮಾಡ್ಬೇಕಲ್ವಾ, ಕ್ಲೋಸ್ ಮಾಡ್ಬೇಕಾದ್ರೆ ಇವ್ರ ಕೆಲಸ ಅಲ್ವಾ? ಅದನ್ನ ಮಾಡ್ತಾನೆ ಇಲ್ಲ ಅವರು. ಮತ್ತು ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಏನು ಹಿತಾಸಕ್ತಿ ಇದೆ ಅಲ್ವಾ? ಈಗ ಕಾನೂನಾಗಿ ಇವ್ರ ಸಂಬಳ ಎಲ್ಲ ಕೊಟ್ಟರು ಇವ್ರು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಲಂಚ ಸರ್, ಬರೀ ಲಂಚ 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 ಬಿಟ್ಟರೆ ಇವ್ರಿಗೇನೂ ಇಲ್ಲ. ಮೂರು ಬಿಟ್ಟಿರೋರು ಸರ್. ಭಾಳ ಜನ ಕೆಲವು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಗುಂಡಾಗಿರಿ ಮಾಡ್ತಾರೆ. ಫೋನ್ ಎತ್ತಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ, ಅಥವಾ ಫೋನ್ ಬ್ಲಾಕಿಗೆ ಹಾಕ್ತಾರೆ, ಅಥವಾ ವಾಯ್ಸ್ ಮೆಸೆಂಜರ್ಗೆ ಹಾಕ್ತಾರೆ, ಅಥವಾ ನೀನು ಯಾವನ ಅಂತ ಕೇಳ್ತಾರೆ. ನಾನು ಸಂಬಳಕ್ಕೆ ಇಟ್ಟಿರೋಂಥ ಕೂಲಿಗಳು ಅಂದರೆ ಬೇಜಾರಾಗುತ್ತೆ ಪಾಪ ಆಫೀಸರ್ಸು. ನಮ್ಮದೇ ದುಡ್ಡು ಅಲ್ವಾ ಸರ್? ಯಾರು ಅಪ್ಪನ ದುಡ್ಡು? ಅದು ನಮ್ಮದೇ ದುಡ್ಡು ಅಲ್ವಾ? ಸಾರ್ವಜನಿಕ ದುಡ್ಡು ಅಲ್ವಾ? ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸ್ ಪೇಸು ಎಲ್ಲ 18% GST ಎಲ್ಲ ಕೊಟ್ಟಿದ್ದು ನಮ್ಮದೇ ದುಡ್ಡು ಅಲ್ವಾ? ನಾವು ನ್ಯಾಯಯುತವಾಗಿ ದುಡ್ಡು ಕೊಟ್ಟಿರೋ ಕೆಲಸಕ್ಕೆ ಇಟ್ಕೊಂಡಿರೋಂಥ ಆಫೀಸರ್ಸು ಕೆಲಸ ಮಾಡೋಕ್ಕಾಗಲ್ವಾ? ಮಾಡ್ಬೇಕಲ್ವಾ? ಜನ ಪ್ರಶ್ನೆ ಮಾಡಬೇಕು. ಜನ ಕಳ್ಳ ಸುಳ್ಳು ಅನ್ನೋಂಥ ಚಾಕತೆ ಬೆಳೆಸ್ಕೋಬೇಕು. ಅಥವಾ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ರೆ ಅವ್ರಿಗೆ ದಾಖಲೆಗಳನ್ನು ಕೊಡಬೇಕು. ಕತೆ ಹೇಳೋರು ಜಾಸ್ತಿ ಜನ ಇದ್ದಾರೆ ಸರ್. ಬದಲಾಯಿಸಿ ಸರ್, ಸುನಿಲ್ ಸರ್ ನೀವೇ ಹೀರೋ ಅಂತಾರೆ. ಹೀರೋ ಆಗಕ್ಕೆ ಬಂದಿಲ್ಲ ಸರ್. ನ್ಯಾಯಯುತವಾಗಿ ಕಳ್ಳ ಭ್ರಷ್ಟ ಅಂದು ಎಕ್ಸ್ಪೋಸ್ ಮಾಡಕ್ಕೆ ಬಂದಿರೋಂಥದ್ದು. ಹೀರೋಯಿಸಮ್ ಮಾಡಬೇಕಾದ್ರೆ ನಮ್ಗೆ ಅವಶ್ಯಕತೆ ಇಲ್ಲ. ನಮಗೆ ಮಾಹಿತಿನ ಕೊಡಿ, ಖಚಿತವಾಗಿರೋ ಮಾಹಿತಿಗಳನ್ನು. ಯಾವುದೇ ಜಿಲ್ಲಾ ಆರೋಗ್ಯಾಧಿಕಾರಿನ ರಾಜ್ಯದಲ್ಲಿರೋ ಮಾಹಿತಿ ಕೊಟ್ಟರೆ ನಾನು ಅವನನ್ನು ಜೈಲಿಗೆ ಕಳಿಸ್ತೀನಿ. 100ಕ್ಕೆ 100 ಲೋಕಾಯುಕ್ತ ಕೇಸ್ ಹಾಕ್ತೀನಿ. ಅವನು ವಿಡಿಯೋ ಪ್ರೂಫ್ ಕೊಡಿ. ಯಾವನೇ MLA MP ಗಳಿಂದ ದುಡ್ಡು ಕೊಟ್ಟು ಪೋಸ್ಟಲ್ಲಿ ಇದನ್ನು ಇರೋಕ್ಕಾಗಲ್ಲ ಸರ್. ದಾಖಲೆಗಳು ಸಿಕ್ಬಿಟ್ರೆ ಅವನ್ನೆಲ್ಲಾದರೂ ಕಳಿಸ್ಬೋದು. ಎಂತಿಂಥವ್ರು ಮೆರೆದಿರೋರು ಜೈಲ್ಗೆ ಹೋಗಿದ್ದಾರೆ, ಯಾರು ಹೋಗಿಲ್ಲ ಸರ್ ಇಲ್ಲಿ. ಈ ಥರದ್ದು ಇದೆ ಸರ್. ಸರ್, ಕೊನೆಯದಾಗಿ ಜನರಿಗೆ ಒಂದು ಮಾಹಿತಿ ನಿಮ್ಮ ಕಡೆಯಿಂದ, ನೀವು ವೈದ್ಯರಾಗಿರೋದ್ರಿಂದಾಗಿ ನಕಲಿ ಡಾಕ್ಟರ್ಗಳನ್ನ ಹೇಗೆ ಕಂಡುಹಿಡಿಯೋದು? ಈಗ ನಾನು ಕ್ಲಿನಿಕ್ ಹೋಗ್ತೀನಿ, ಹಳ್ಳಿಗಳ ಭಾಗದಲ್ಲಿ ಈ ಥರ ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಇದೆ. ಈಗ ಹೋದಾಗ ಒರಿಜಿನಲ್ MBBS ಡಾಕ್ಟ್ರು ಅಥವಾ ಒರಿಜಿನಲ್ ಆಯುಷ್ ಡಾಕ್ಟರ್ ಆಗಿದ್ರೆ ಎಲ್ಲ ಸರ್ಟಿಫಿಕೇಟ್ಗಳು ಹಾಕಿರ್ತಾರೆ. ಸೊ ಈಗ ನಕಲಿ ಡಾಕ್ಟರ್ಗಳನ್ನ ಕಂಡುಹಿಡಿಬೇಕು ಅಂತಂದರೆ ಟ್ರೀಟ್ಮೆಂಟ್ ಗೊತ್ತಾಗಲ್ಲ ಬಿಡಿ ನಮಗೆ, ಯಾಕಂದರೆ ಮೆಡಿಸನಲ್ಲಿ ನಾವು ಎಕ್ಸ್ಪರ್ಟ್ ಇರಲ್ಲ. ನಾವು ಡಾಕ್ಯುಮೆಂಟಲ್ಲಿ ಹೇಗೆ ಚೆಕ್ ಮಾಡೋದು? ಪರ್ಟಿಕ್ಯುಲರ್ ಆಗಿ ಇಂಥ ಸರ್ಟಿಫಿಕೇಟ್ ಹಾಕಿರ್ಬೇಕಾ, ನಾವು ಇಂಥ ಸರ್ಟಿಫಿಕೇಟ್ ಅಲ್ಲಿ ನೋಡ್ಬೋದಾ? ಅದ್ರ ಬಗ್ಗೆ ಹೆಂಗೆ ಸರ್ ಅವೇರ್ನೆಸ್ ಹೇಗೆ? ಯಾವುದೇ ಕ್ಲಿನಿಕ್ಗೆ ಹೋದರೆ ಫಸ್ಟು ಮ್ಯಾಂಡೇಟ್ರಿ ಇದೆ ನಮ್ಮ ರಾಜ್ಯದಲ್ಲಿ. ನಾವು ಕ್ಲಿನಿಕ್ ಡಿಗ್ರಿ MBBS BAMS BHMS BMS ಡಿಗ್ರಿ ಸರ್ಟಿಫಿಕೇಟ್ ಪಡೆದಿದ್ರೂ ಕ್ಲಿನಿಕ್ ಓಪನ್ ಮಾಡೋಕ್ಕಾಗಲ್ಲ. KPMA ಕ್ಲಿನಿಕ್ ಲೈಸೆನ್ಸ್ ತೊಗೊಂಡಿದ್ರೆ ಮಾತ್ರ ಕ್ಲಿನಿಕ್ ಓಪನ್ ಮಾಡೋಕ್ಕಾಗಿರೋಂಥದ್ದು. ಇಡೀ ದೇಶದಲ್ಲೇ KPMA ಇರೋದಂತ ನಮ್ಮ ರಾಜ್ಯದಲ್ಲಿ ಮಾತ್ರ ಒಂದೇ. ಹಾಗಾಗಿ ಯಾವುದೇ ಡಾಕ್ಟರ್ ಹೋಗಿ MBBS ಡಾಕ್ಟರ್ ಕ್ಲಿನಿಕ್ಗೆ ಹೋಗಿ ಅವರು ಡಿಸ್ಪ್ಲೇ ಮಾಡಿರ್ಬೇಕು. ಅವ್ರ ಡಿಗ್ರಿ ಸರ್ಟಿಫಿಕೇಟ್ನ ಡಿಸ್ಪ್ಲೇ ಮಾಡಿರ್ಬೇಕು. ಅಲ್ಲಿ QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಬೇಕು. ಜನ ಎಲ್ಲ ಏನಂದರೆ ಈ ಸ್ವೀಟ್ ಆಗಿ ಅಥವಾ ಕಡಿಮೆ ತೊಗೋತಾರೆ ಅನ್ನೋದಕ್ಕೆ ನಕಲಿ ಡಾಕ್ಟರ್ ಹೋಗ್ಬಿಡ್ತಾರೆ. ತುಂಬ ನಾನು ಗುಣಮುಖ ಮಾಡಿಬಿಡ್ತೀನಿ ಕಾಯಿಲೆನ, ಅಥವಾ ವಾಸಿ ಮಾಡಿಬಿಡ್ತೀನಿ, ಫುಲ್ಲು ಕ್ಯೂರ್ ಮಾಡಿಬಿಡ್ತೀನಿ, ರೋಗನೇ ಕಿತ್ತೋಗಿತ್ತು ಅಂತನವ್ರೆಲ್ಲ ನಕಲಿ ಡಾಕ್ಟರ್ಸೇ. ಅಸಲಿ ಡಾಕ್ಟರ್ಸ್ ಯಾವತ್ತೂ ಹೇಳಲ್ಲ ನನ್ನ ಕೈಯಿಂದ ಏನಾಗುತ್ತೆ ಅದು ಮಾಡ್ತೀನಿ ಅಂತ ಹೇಳ್ತಾರೆ. ಹಿಪೋಕ್ರೆಟಿಕ್ಸ್ ಹೇಳೋದೇನೆಂದರೆ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿ ಎಥಿಕಲ್ ಪ್ರಾಕ್ಟೀಸ್ ಮಾಡೋಂಥವ್ರು. ಜನಕ್ಕೆ ಕಡಿಮೆ ದುಡ್ಡು ತೊಗೋತಾರೆ ಅನ್ನೋದಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ನಕಲಿ ಇರ್ತಾರೆ. ಭಾಳಷ್ಟು ಜನ 50 ರೂಪಾಯಿ 100 ರೂಪಾಯಿ ತೊಗೋತಾರೆ. ಅಂದರೆ ಅವ್ರು ಉಚಿತವಾಗಿ ಮಾಡ್ತಾ ಇದ್ದಾರೆ, ಕಡಿಮೆ ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತಲ್ಲ, ಅವನು ನಕಲಿ ಆಗಿರೋದಕ್ಕೆ ಆ ಥರ ಮಾಡ್ತಾರಂಥದ್ದು. ಅಸಲಿ ಡಾಕ್ಟರ್ಸ್ ಹಂಗೆ ಯಾರು ಮಾಡಲ್ಲ. ಕ್ವಾಲಿಫೈಡ್ ಅವ್ರ ಕ್ಲಿನಿಕ್ ಹೋದಾಗ ಅಲ್ಲಿ ಡಿಸ್ಪ್ಲೇ ಇರುತ್ತೆ, ಸರ್ಟಿಫಿಕೇಟ್ ಡಿಸ್ಪ್ಲೇ ಮಾಡಿರಬೇಕು. ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ಬೇಕು. ಡಾಕ್ಟರ್ ನಿಮ್ದೇನು ಕ್ವಾಲಿಫಿಕೇಶನ್ ಅವ್ರು ತೋರಿಸ್ಬೇಕು. BAMS ಆಗಿರಲಿ, BHMS ಆಗಿರಲಿ, MBBS ಆಗಲಿ, ಅವ್ರ ಡಿಗ್ರಿ ಸರ್ಟಿಫಿಕೇಟ್ನ ತೋರಿಸ್ಬೇಕು. ಮತ್ತು KPMA ಲೈಸೆನ್ಸ್ ಇರಬೇಕು. KPMA ಲೈಸೆನ್ಸ್ ಇಲ್ಲ ಅವ್ನು ನಕಲಿನೇ ಅಂತ ಅರ್ಥ. ಇವನ್ ಅಸಲಿ ಆಗಿದ್ರು ಕಾನೂನುಬದ್ಧವಾಗಿ ಅವನ ಮೇಲೆ ಕೇಸ್ ಹಾಕುವಂಥದ್ದು ಅಧಿಕಾರ ಇದೆ. ಇದೆರಡು ಮ್ಯಾಂಡೇಟ್ರಿ. ಒಂದು ಅವರು ಡಿಗ್ರಿ ಸರ್ಟಿಫಿಕೇಟ್ಗಳು, ಜೊತೆಗೆ ಒಂದು KPMB ಲೈಸೆನ್ಸ್. ಇದಿಷ್ಟು. ಅದು BBMP ಲೈಸೆನ್ಸ್ ಬೇಕಾಗುತ್ತೆ ಸರ್? BBMP ಏನು ಬೇಕಾಗಿಲ್ಲ. ಇವೆರಡೂ ಇಲ್ಲ ಅಂದರೆ ಅಂಥವ್ರು ಯಾರಾದರೂ ನಿಮ್ಗೆ ಕಂಡು ಬಂದರೆ, ನಕಲಿ ಡಾಕ್ಟರ್ ಕಂಡು ಬಂದಿದ್ದಾರೆ ಸರ್, ನಾವು DHO THO ಕೊಟ್ಟರೆ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ, ಅಥವಾ ಕಂಪ್ಲೇಂಟ್ ತೊಗೊಂಡ್ರೆ ಕೆಲಸ ಮಾಡ್ತಾಯಿಲ್ಲ, ನಮಗೆ ಮಾಹಿತಿ ಕೊಡಿ. ನಾವು DHO THO ಕೆಲಸ ಮಾಡಂಗೆ ಮಾಡ್ತಾ ಇದ್ವಿ. ಭಾಳ ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಾಕಷ್ಟು ಜನ ನಾವು ಹೇಳ್ದಂಗೆ ಕೆಲಸ ಮಾಡಿದ್ದಾರೆ, ನ್ಯಾಯಯುತವಾಗಿ ಕೆಲಸ ಮಾಡಿದ್ದಾರೆ. ಸಂಬಳಕ್ಕೆ ಅವರು ಸ್ವಲ್ಪ ನ್ಯಾಯ ಒದಗಿಸೋರು ಇದ್ದಾರೆ. ಇನ್ನು ಕೆಲವು ದುಷ್ಟರಿದ್ದಾರೆ. ಇಡೀ ಸಮಾಜ ಅಂದಮೇಲೆ ಎಲ್ಲರೂ ಇದ್ದಂಥದ್ದು. ಕೆಲವರು ತಕ್ಷಣಕ್ಕೆ ಕೆಲಸ ಮಾಡಿದ್ದಾರೆ, ಇನ್ನು ಕೆಲವರು ಲೇಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಫೈನಲಿ ರಾಜ್ಯದಲ್ಲಿ ಎಲ್ಲೋ ನಿಮಗೆ ನಕಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಾವು ಅವ್ರ ಮೇಲೆ ಆ್ಯಕ್ಷನ್ ಮಾಡಿಸ್ಬೋದು.
ಸೊ ಈಗ ನೋಡಿದ್ರಲ್ಲ, ಖುದ್ದು ವೈದ್ಯರೇ ಆಗಿರುವಂತಹ ಸುನಿಲ್ ಕುಮಾರ್ ಹೆಬ್ಬೆ ಅವರು ಈಗ ನಕಲಿ ವೈದ್ಯರನ್ನ ಯಾವ ರೀತಿಯಾಗಿ ಪತ್ತೆ ಹಚ್ಚೋದು, ಜೊತೆಗೆ ಅವರ ವಿರುದ್ಧ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಜೊತೆಗೆ ಆ ನಕಲಿ ವೈದ್ಯರುಗಳು ಹೆಚ್ಚಾಗೋದಕ್ಕೆ ಏನ್ ಕಾರಣ, ಬಹಳ ಪ್ರಮುಖವಾಗಿ ಆರೋಗ್ಯ ಇಲಾಖೆಯಲ್ಲಿರುವಂತ ಈ ಒಂದು ಅವ್ರಿಗೆ ಯಾರು ಪರ್ಮಿಷನ್ ಅನ್ನ ಕೊಡ್ತಾರಲ್ಲ ಅಧಿಕಾರಿಗಳು, ಅದು THO ಆಗಿರ್ಬೋದು, DHO ಆಗಿರ್ಬೋದು, DAO ಆಗಿರ್ಬೋದು, ಇವ್ರುಗಳ ಶಾಮೀಲಿನಿಂದಲೇ ನಕಲಿ ಡಾಕ್ಟರ್ಗಳು ಹೆಚ್ಚಾಗ್ತಾ ಇದ್ದಾರೆ. ಅವ್ರಿಗೆ ಡಾಕ್ಯುಮೆಂಟ್ಸ್ಗಳು ಅಂದ್ರೆ ಸರ್ಟಿಫಿಕೇಟ್ಗಳನ್ನ ಅವ್ರಿಗೆ ಲಕ್ಷಾಂತರ ರೂಪಾಯಿ ಲಂಚವನ್ನ ಪಡ್ಕೊಂಡು ಸರ್ಟಿಫಿಕೇಟ್ ಮಾಡ್ಕೊಡೋದಲ್ದೆ ಪ್ರತಿ ತಿಂಗಳು ಮಂತ್ಲಿ ನಕಲಿ ಡಾಕ್ಟರ್ಗಳಿಂದ ಅವರು ಹಣವನ್ನ ಕೂಡ ಹಫ್ತಾ ರೀತಿಯಲ್ಲಿ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಇದು ಈ ನಕಲಿ ಡಾಕ್ಟರ್ಗಳು ಹೆಚ್ಚಾಗೋದಕ್ಕೆ ಒಂದು ಪ್ರಮುಖ ಕಾರಣ. ಒಂದು ಇನ್ನೊಂದು ಬಹಳ ಪ್ರಮುಖವಾಗಿ ಜನ ಜಾಗೃತರಾಗಬೇಕು. ಎಲ್ಲಿ ಸ್ಪೆಷಲಿ ಈ ಒಂದು ಹಳ್ಳಿಗಳ ಭಾಗ ಏನಿದೆ, ಅದ್ರಲ್ಲಿ ಮಿಡಲ್ ಕ್ಲಾಸ್ ಬಡವರು ಇರುವಂತ ಕಡೆಗಳಲ್ಲೇ ಇಂಥ ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಹೀಗಾಗಿ ಡಾಕ್ಟ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, 50 ರೂಪಾಯಿ ಕೊಟ್ಟರು ಇಸ್ಕೊಂತಾರೆ ಅಂತ ಹೇಳಿ ಮೋಸ ಹೋಗೋಕೆ ಹೋಗ್ಬಿಡಿ. ನೀವು ಯಾವುದೇ ಕ್ಲಿನಿಕ್ಗೆ ಹೋದಂತ ಸಂದರ್ಭದಲ್ಲಿ ಮೇನ್ ಬಹಳ ಪ್ರಮುಖವಾಗಿ ಅವರು 2 ಡಾಕ್ಯುಮೆಂಟ್ಗಳನ್ನ ಶೋ ಮಾಡಿರ್ಬೇಕು. ಅವರು ಏನ್ ಆಯುಷ್ ಓದಿದರೋ, MBBS ಓದಿದರೋ, ಇನ್ಯಾವುದೇ ಒಂದು ಓದಿದರೋ ಅದರ ಒರಿಜಿನ ಒಂದು ಸರ್ಟಿಫಿಕೇಟ್ಗಳಿರುತ್ತಲ್ಲ, ಆ ಸರ್ಟಿಫಿಕೇಟ್ಗಳನ್ನ ಅವರು ಕಡ್ಡಾಯವಾಗಿ ಅವ್ರ ಕ್ಲಿನಿಕಲ್ಲಿ ಶೋ ಮಾಡಿರ್ಬೇಕು. ಅದನ್ನ ಗಮನಿಸಿ ಆ ಸರ್ಟಿಫಿಕೇಟ್ಗಳನ್ನ ಡೌಟ್ ಬಂತು ಅಂದ್ರೆ ಅದ್ರ ಮೇಲೆ ಒಂದು QR ಕೋಡ್ ಇರುತ್ತೆ, ಅದನ್ನ ನೀವು ಯಾರೇ ಕೂಡ ಸ್ಕ್ಯಾನ್ ಮಾಡಿದ್ರು ಕೂಡ ಅದರ ಮೂಲ ಡಾಕ್ಯುಮೆಂಟ್ಗಳಿಗೆ ಹೋಗುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಅವರು ಒರಿಜಿನಲ್ ಡಾಕ್ಟರ್ ಆದ್ರೆ ನಿಮಗೆ ಮೂಲ ಡಾಕ್ಯುಮೆಂಟ್ಗಳನ್ನ ತೋರಿಸುತ್ತೆ, ಅವ್ರು ಫೇಕ್ ಡಾಕ್ಟರ್ ಆದ್ರೆ ಏನು ಕೂಡ ತೋರಿಸಲ್ಲ. ಒಂದು ಅದ್ರ ಜೊತೆಗೆ ಈ ಒಂದು KPME ಏನಿದೆ ಅದರಲ್ಲಿ ಅವರು ಕ್ಲಿನಿಕ್ ಅನ್ನ ಮಾಡಬೇಕು ಅಥವಾ ಆಸ್ಪತ್ರೆ ಮಾಡಬೇಕು ಅಂತಂದ್ರೆ ಈ KPME ಲೈಸೆನ್ಸ್ ಕೂಡ ತೆಗೆದುಕೊಂಡಿರ್ಬೇಕಾಗತ್ತೆ. ಸೊ ಈ KPME ಲೈಸೆನ್ಸ್ ಅನ್ನ ಕೂಡ ಅವರು ಕಡ್ಡಾಯ ಶೋ ಮಾಡಬೇಕು. ಹೀಗಾಗಿ ನೀವು ಯಾವುದೇ ಕ್ಲಿನಿಕ್ ಆಸ್ಪತ್ರೆಗೆ ಹೋದಾಗ ಈ ಅವರ ಸರ್ಟಿಫಿಕೇಟ್ಗಳು ಜೊತೆಗೆ ಅವರ ಒಂದು KPME ಲೈಸೆನ್ಸ್ ಇದೆಯಾ ಅನ್ನುವಂಥದ್ದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಅವರು ಒರಿಜಿನಲ್ ಡಾಕ್ಟರ್ ಆದ್ರೆ ಹಾಕಿರ್ತಾರೆ ಅಥವಾ ಫೇಕ್ ಡಾಕ್ಟರ್ ಆದ್ರೆ ಹಾಕಿರೋದಿಲ್ಲ, ಅದನ್ನ ಕೂಡ ನೀವು ಪ್ರಶ್ನೆ ಮಾಡಿ ಜೊತೆಗೆ ಅದ್ರ ಬಗ್ಗೆ ನೀವು ಮಾಹಿತಿಯನ್ನ ಕೂಡ ಹಂಚ್ಕೊಬಹುದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.